ನಿನ್ನೆ MLA ಅವರು ಹೇಳಿದ್ರು, ನಾವು ಕೂಡ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕಲೆ ಹಾಕಿ ಶನಿವಾರ ಅಧಿಕೃತವಾಗಿ ಪ್ರೆಸ್ ಮೀಟ್ ಮಾಡಿ ನಿಮ್ಗೆಲ್ಲರಿಗೂ ಸುಮ್ಮನೆ ಪ್ರೆಸ್ ಮೀಟ್ ಮಾಡಲ್ಲ, ಅಧಿಕೃತವಾಗಿ ಮಾಡ್ತೀವಿ, ನಿಮ್ಗೆಲ್ಲ ದಾಖಲೆ ಕೊಡ್ತೀವಿ. ಸಾಧ್ಯ ಆದ್ರೆ ಬಿಜೆಪಿಯ ಅಧ್ಯಕ್ಷರ ಮನೆಗೆ ಮತ್ತೆ JDS ಅಧ್ಯಕ್ಷರ ಮನೆಗೆ ಒಂದೊಂದು ಪೋಸ್ಟ್ ಮಾಡ್ತೀವಿ. ರಿಜಿಸ್ಟರ್ ಪೋಸ್ಟ್, ಒಂದು ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್, ಅದನ್ನ ಅವ್ರು ಪರಿಶೀಲನೆ ಮಾಡ್ಕೊಬಹುದು ಅಥವಾ ಇಲಾಖೆ ಅಧಿಕಾರಿಗಳ ಹತ್ರ ಪರಿಶೀಲನೆ ಮಾಡಬಹುದು. ಅದ್ರ ಬಗ್ಗೆ ಇವತ್ತು ಶನಿವಾರ ಪ್ರೆಸ್ ಮೀಟ್ ಮಾಡ್ತೀನಿ. ಅದ್ರ ಬಗ್ಗೆ ಎಲ್ಲ ದಾಖಲೆಗಳು ಕೊಡ್ತೀನಿ. ಎಲ್ಲ ದಾಖಲೆಗಳು ಕೊಟ್ಟು ಏನೇನು ಮಾಡಿದೀವಿ ಅಂತ ನಿಮಗೆಲ್ಲ ವಿತ್ ಡಾಕ್ಯುಮೆಂಟ್ ಸಮೇತ ನಿಮ್ಮ ಕೈ ಕೊಡ್ತೀವಿ. ಆಮೇಲೆ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಂತ ನೀವು ತೀರ್ಮಾನ ಮಾಡಿ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ್ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಇಲ್ಲ, ಖಂಡಿತವಾಗ್ಲೂ ನಾವೆಲ್ಲರೂ ನಮ್ಮ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಡ ಇದೆ. ಖಂಡಿತವಾಗ್ಲೂ ಜಿಲ್ಲೆಗೆ ಒಂದು ಸಚಿವ ಸ್ಥಾನ ಬೇಕು ಅಂತ ಕೇಳ್ತೀವಿ ನಾವು. ಬೆಂಬಲಿಗರು ಅವ್ರವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳೋದು ಕಾಮನ್ನು. ಆದರೆ ಹೈಕಮಾಂಡ್ ತೀರ್ಮಾನದಂತ ನಾವೆಲ್ಲರೂ ಸೇರಿ ಎಲ್ಲರಿಗೂ ಯಾರಿಗಾದ್ರೂ ಒಬ್ಬರಿಗೆ ಕೋಲಾರ ಅವ್ರಿಗೆ ಕೊಡಿ ಅಂತ ನಾವು ಕೇಳೋದಂತೂ ನಿಜ. ಅದು ಈ ಸಲ ಅಂತೂ ಬಿಡೋದು ಇಲ್ಲ, ನಾವು ಕೇಳ್ತೀವಿ. ಇಲ್ಲ, ಅದು ಹೈಕಮಾಂಡ್ ತೀರ್ಮಾನ. ನಮ್ಮ ಸಿದ್ದರಾಮಣ್ಣ ಅವರು, DK ಸಾಹೇಬರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನೋಡಿ, ಅವ್ರವರು ಬೆಂಬಲಿಗರು ಅವ್ರವ್ರಿಗೆ ಬೇಕು ಅಂತ ಕೇಳೋದು ಅವ್ರವ್ರ ಧರ್ಮ, ಅವ್ರು ಕೇಳ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗಿ ನಮ್ಮ ಕೋಲಾರ ಜಿಲ್ಲೆಗೆ ಯಾರಿಗಾದ್ರೂ ಕೊಡಿ ಅಂತ ಕೇಳಿ.